ಪುಷ್ಪಗಿರಿಯಲ್ಲಿ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಜ್ಞ ನಡೆಸಲಾಗಿತ್ತು. ಬಹಳ ಯಶಸ್ವಿಯಾಗಿ ಆ ಸಂದರ್ಭದಲ್ಲಿ ಆಗಿದೆ. ತದನಂತರ 2ನೇ ವರ್ಷದಲ್ಲಿ ಮನ್ನಗುಡ್ಡೆಯಲ್ಲಿ ಕಳೆದ ವರ್ಷ ಇದೇ ಲಕ್ಷ್ಮೀನಾರಾಯಣ ಮಹಾಯಜ್ಞ ನಡೆಸಲಾಗಿತ್ತು. ಇದು ನಾವು 3ನೇ ವರ್ಷಕ್ಕೆ. ಆದರೆ ವಿಶಿಷ್ಟ ಏನು ಹೇಳಿದರೆ, ಈ 3ನೇ ವರ್ಷದಲ್ಲಿ ಯಜ್ಞ ಕುಂಡದಲ್ಲಿ 9 ಯಜ್ಞಕುಂಡದ ಮೂಲಕ ಪರಶುರಾಮ ಸೃಷ್ಟಿಯ ಈ ಮಟ್ಟಿಗೆ ಮಹತ್ವ ಇರುವುದರಿಂದ ಇಲ್ಲಿನ ಎಲ್ಲ ಜನರಿಗೂ ಈ ಮಹಾಯಾಗದ ಪುಣ್ಯ ಫಲ ಸಿಗಬೇಕನ್ನುವ ಒಂದು ಚಿಂತನೆ ಪೂಜ್ಯ ಸ್ವಾಮಿ ಕಪಿಲ್ಜಿ ಮಹಾರಾಜರು ಅವರ ಆಶೀರ್ವಾದದೊಂದಿಗೆ, ಅವರ ಗುರುಗಳಾದಂಥ ಸ್ವಾಮಿ ಅಖಿಲೇಶ್ ಜಿ ಮಹಾರಾಜರವರ ಆಶೀರ್ವಾದದೊಂದಿಗೆ, ಅದೇ ರೀತಿ ಕದ್ರಿ ಜೋಗಿ ಮಠದ ರಾಜಯೋಗಿ ನಿರ್ಮಲನಾಥ್ ಜಿ ಮಹಾರಾಜ್ ಅವರ ಆಶೀರ್ವಾದದೊಂದಿಗೆ 5 ದಿವಸ ಆಗಸ್ಟ್ ತಿಂಗಳ 24ರಿಂದ 28 ತಾರೀಕು ತನಕ 5 ದಿವಸ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಜ್ಞ ನಡೀತದೆ. ಎಲ್ಲರೂ ಸಮಾನರಾಗಿ ಎಲ್ರಿಗೂ ಈ ಪೂಜೆಯಲ್ಲಿ ಯಜ್ಞದಲ್ಲಿ ಕೂತ್ಕೊಳ್ಳೋ ಒಂದು ಅವಕಾಶ ಸಿಗಬೇಕು, ಅದರ ಮೂಲಕ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನುವ ಕಲ್ಪನೆಯೊಂದಿಗೆ ಜೋಗಿ ಮಟ್ಟದಲ್ಲಿ ಮಾಡಬೇಕನ್ನುವ ನಿರ್ಧಾರವನ್ನು ಸಮಿತಿಯವರು ಮಾಡಿರುವುದರಿಂದ ಈಗಾಗಲೇ ಅಲ್ಲಿ ಯಜ್ಞಕುಂಡ ಪ್ರಾರಂಭ ಮಾಡಿದ್ದಾರೆ. ಪವಿತ್ರ ಕದ್ರಿ ದೇವಸ್ಥಾನದಿಂದ ಕಳಶ ಯಾತ್ರೆ ಬರುತ್ತದೆ. ಕಳಶ ಈ ಯಜ್ಞದಲ್ಲಿ 3 ವಿಧದಲ್ಲಿ ಯಜ್ಞಕ್ಕೆ ಕೂತ್ಕೊಳ್ಳುವ ಭಕ್ತಾದಿಗಳಿರ್ತಾರೆ. ಒಂದು ಪ್ರಮುಖ ಯಜಮಾನ ಸ್ಥಾನದಲ್ಲಿ 3 ಜನ ಕೂತ್ಕೊಳ್ತಾರೆ. ನಂತರ ಪ್ರತಿ 9 ಯಜ್ಞಕುಂಡದಲ್ಲಿ ಪ್ರತಿಯೊಂದು ಯಜ್ಞಕುಂಡದಲ್ಲಿ 3 ಜನರ ಹಾಗೆ ಸುಮಾರು 28 ಜನ ಆ ಸಂದರ್ಭದಲ್ಲಿ ಕೂತ್ಕೊಳ್ಳುವ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಭಕ್ತಾದಿಗಳು ದೇವಸ್ಥಾನದಿಂದ 24 ತಾರೀಕಿಗೆ ಪ್ರಾರಂಭ ಆಗ್ತದೆ. ಬೆಳಿಗ್ಗೆ 8:15 ಪೂಜನೀಯ ಇದರ ಫಲ ಸಿಗಬೇಕನ್ನೋ ದೃಷ್ಟಿಯಲ್ಲಿ ಪರಿಕ್ರಮದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವ್ಯವಸ್ಥಿತವಾಗಿ ಬಹಳ ಈ ಯಜಮಾನ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡ್ಡಿಂಗ್ ಆಗ್ತಕ್ಕಂಥ, ಅಂದ್ರೆ ಅಷ್ಟು ಜನ ಕೂತ್ಕೊಳ್ಳಿಕ್ಕೆ ಬರ್ತಾರೆ. ಅಂದ್ರೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಶ್ರೀಮದ್ ಲಕ್ಷ್ಮೀನಾರಾಯಣ ಯಜ್ಞ ಆಗಿರೋದ್ರಿಂದ ಇದರ ಒಂದು ಪುಣ್ಯ ಫಲ ನಮ್ಮ ಜನರಿಗೂ ಸಿಗ್ಬೇಕನ್ನೋ ದೃಷ್ಟಿಯಲ್ಲಿ 3 ವರ್ಷದಿಂದ ಸ್ವಾಮೀಜಿಯವರು ಅವರ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದು ಕಂಟಿನ್ಯೂಷನ್ ಇರ್ತದೆ. ಅಂದ್ರೆ ಈ ಯಜ್ಞಕುಂಡದಲ್ಲಿ ಯಾವಾಗಲೂ ಅದು ಜ್ಯೋತಿ ಏನಿದೆ ಅದು ಆರಬಾರದು. 24ಕ್ಕೆ ಪ್ರಾರಂಭವಾದರೆ 28ರ ಮಧ್ಯಾಹ್ನ 3 ಗಂಟೆ ತನಕ ಕೂಡ ಆ ದಿವಸವೇ ಅದು ಪೂರ್ಣಾವತಿ ಆಗಬೇಕು.